ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಆರಿ ಕ್ಲಾಸ್ನ ಮೊದಲನೇ ಕ್ಲಾಸ್ ಚೈನ್ ಸ್ಟಿಚ್ನ ನಾನು ಇವತ್ತು ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ಗೆ ನಾನು ಜರಿ ಥ್ರೆಡ್ಡಿಂದ ಚೈನ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ಜರಿ ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ 14 ನಂಬರ್ದು ಟುಲಿಪ್ ನೀಡಲ್ನ ತೊಗೊಂಡಿದ್ದೀನಿ. 14 ನಂಬರ್ ಆಗ್ಬೋದು ಅಥವಾ 30 ನಂಬರ್ ಕೂಡ ಆಗ್ಬೋದು. ಈಗ ನೋಡಿ, ಜರಿ ಥ್ರೆಡ್ನ ಗಂಟು ಹಾಕಿ ತೊಗೊಂಡಿದ್ದೀನಿ. ಈಗ ನಮ್ಮ ಕೈಯಲ್ಲಿ ಅಂದರೆ ಬಟ್ಟೆ ಕೆಳಗಡೆ ನಾವು ದಾರನ ಯಾವ ರೀತಿ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಅಂತಂದರೆ, ಹೆಬ್ಬೆರಳು ಮತ್ತು ತೋರ್ಬೆಳೆಯ ಮಧ್ಯದಲ್ಲಿ ನಾವು ಗಂಟು ಹಾಕಿರ್ತೀವಲ್ವ, ಆ ದಾರನ ಇಟ್ಕೊಂಡಿರಬೇಕು. ಮತ್ತು ಸೂಜಿ ನೋಡಿ, ನಾನು ಪೆನ್ನಿಗೆ ಹಾಕಿ ತೊಗೊಂಡಿದ್ದೀನಿ. ಸೂಜಿಯ ಕೊಕ್ಕೆಯಿಂದ ದಾರನ ಈ ರೀತಿ ಬಟ್ಟೆಯಿಂದ ತೆಗಿಬೇಕು. ಫಸ್ಟಿಗೆ ಒಂದೆರಡು ಸಲ ಚೈನ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ತುಂಬಾ ಈಸಿ ಆಗುತ್ತೆ. ಈಗ ನೋಡಿ, ನಾನು ಯಾವ ರೀತಿ ತೆಗಿತೀನಿ ಅಂತ ತೋರಿಸ್ತೀನಿ. ಈಗ ಕೊಕ್ಕೆ ನಮ್ಮ ಕಡೆ ಇದೆ. ನಿಧಾನವಾಗಿ ದಾರನ ಬಟ್ಟೆಯಿಂದ ಮೇಲ್ಗಡೆ ತರಬೇಕು. ಈಗ ಹಿಂದ್ಗಡೆಯಿಂದ ಒಂದು ನಾಟ್ನ ಹಾಕಬೇಕು. ಕೆಳಗಡೆಯಿಂದ ಮೇಲಕ್ಕೆ ಹೋಗಬೇಕಂದ್ರೆ ಕೆಳಗಡೆಯಿಂದ ಒಂದು ನಾಟ್ ಹಾಕ್ಕೊಂಡು ಮೇಲ್ಗಡೆ ಬರಬೇಕು. ಈಗ ನಿಧಾನವಾಗಿ ಟರ್ನ್ ಮಾಡ್ಕೋಂತ ಒಂದೊಂದು ಚೈನ್ನ ಹಾಕೋಂತ ಹೋಗಬೇಕು. ಈಗ ನಮಗೆ ಚೈನ್ ಸ್ಟಿಚ್ ನಾವು ಫಸ್ಟ್ ಕಲಿತಾ ಇದ್ದೀವಲ್ಲ, ಚೈನ್ ಸ್ಟಿಚ್ ಕಲಿಬೇಕಾದಾಗ ನಾವು ಫಸ್ಟು ಸೂಜಿನ ಯಾವ ರೀತಿ ಟರ್ನ್ ಮಾಡ್ಕೊತೀವಿ ಅನ್ನೋದನ್ನು ನಾವು ನೋಡಬೇಕು. ಚೈನ್ ಸ್ಟಿಚ್ಚು ಒಂದೇ ಸತಿ ಬರೋಂಗಿಲ್ಲ, ನಮಗೇನಿಲ್ಲ. ಒಬ್ಬೊಬ್ಬರಿಗೆ ಒಂದು ವಾರದಲ್ಲೇ ಬರುತ್ತೆ, ಒಬ್ಬೊಬ್ಬರಿಗೆ 10 ದಿನ ತೊಗೊಳುತ್ತೆ, ಒಬ್ಬೊಬ್ಬರಿಗೆ ಒಂದು 15 ದಿನವೂ ತೊಗೊಳುತ್ತೆ. ನಾವು ಎಷ್ಟು ಚಿಕ್ಕದಾಗಿ ಚೈನ್ ಹಾಕ್ಕೊಂತ ಹೋಗ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಡಿಸೈನ್ ಕಾಣುತ್ತೆ. ನೋಡಿ, ಕೆಳಗಡೆ ಕಾಣ್ತಾ ಇದೆಯಲ್ಲ ಸೂಜಿಗೆ ನಾನು ಯಾವ ರೀತಿ ದಾರನ ಹಾಕ್ತಾಯಿದ್ದೀನಿ ಅಂತೇಳಿ. ಈ ಥರ ನಿಧಾನವಾಗಿ ಮೇಲ್ಗಡೆ ತೆಗೆದು ಮತ್ತೆ ಮುಂದ್ಗಡೆ ಸೂಜಿನ ಬಟ್ಟೆ ಕೆಳಗಡೆ ಹಾಕಿ ದಾರ ತೊಗೊಂಡು ಮತ್ತೆ ಮೇಲೆ ಎತ್ತೋದು. ತುಂಬಾ ಈಸಿ ಇದೆ ಇದು. ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಲಾಕ್ನ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ಮೇಲ್ಗಡೆಯಿಂದ ಕೆಳಗಡೆ ನಾನು ಹಾಕ್ಕೊತಾ ಹೋಗ್ತಾ ಇದ್ದೀನಿ. ಕೊಕ್ಕೆ ಇವಾಗ ಯಾವ ಕಡೆ ಇದೆ ನೋಡಿ, ಮೇಲ್ಗಡೆಯಿಂದ ಒಂದು ಲಾಕ್ನ ಹಾಕ್ಬೇಕೀಗ. ಈಗ ಸೂಜಿನ ನಿಧಾನವಾಗಿ ಟರ್ನ್ ಮಾಡ್ಕೊಬೇಕು, ಮತ್ತೆ ಸುಚ್ಚಬೇಕು, ಮತ್ತು ಕೆಳಗಡೆಯಿಂದ ದಾರ ತೆಗಿಬೇಕು, ಸುಚ್ಚಬೇಕು, ದಾರನ ತೆಗಿಬೇಕು. ಜರಿ ಥ್ರೆಡ್ನ ನಾವು ಏನಿಲ್ಲ ಅಂದರೂ ಒಂದು 2 ಡೇಸ್ ಅಷ್ಟೇ ಯೂಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡೋಕ್ಕೆ. ಅದಾದಮೇಲಿಂದ ರೇಷ್ಮೆ ದಾರದಿಂದ ನಾವು ಚೈನ ಹಾಕ್ಕೊತ ಹೋಗಬೇಕು. ಈಗ ಚೈನ್ನ ಕೊನೆಯಲ್ಲಿ ಲಾಕ್ನ ಹಾಕ್ತಾ ಇದ್ದೀನಿ. ಈಗ ನಾವು ರೇಷ್ಮೆ ದಾರದಿಂದನೂ ಕೂಡ ಯಾವ ರೀತಿ ಹಾಕೋದು ಅಂತ ನೋಡೋಣ. ಈಗ ಸಿಲ್ಕ್ ಥ್ರೆಡ್ಡನ್ನು ಕೂಡ ಈ ಥರ ಗಂಟಾಕಿ ತೊಗೊಂಡಿದ್ದೀನಿ. ಈಗ ಕೆಳಗಡೆ ಸುಚ್ಚಬೇಕು, ದಾರನ ಕೆಳಗಡೆಯಿಂದ ತೆಗಿಬೇಕು ಮೇಲ್ಗಡೆ. ಹಾಗೆ ಒಂದು ನಾಟನ್ನು ಹಾಕಬೇಕು. ನಾಟ್ ಹಾಕಿದ ಮೇಲೆ ಮುಂದ್ಗಡೆ ಬಂದು ಕೆಳಗಡೆ ಸುಚ್ಚಬೇಕು. ದಾರನ ತಗೊಂಡು ಮತ್ತೆ ಸುತ್ಕೊತ ಮೇಲೆ ಬಂದು ಮುಂದಕ್ಕೆ ಹೋಗಬೇಕು. ಸುತ್ಕೊತ ಮೇಲೆ ಬಂದು ಮುಂದಕ್ಕೆ ಹೋಗಬೇಕು, ಸುಚ್ಚಬೇಕು, ದಾರನ ತೊಗೊಬೇಕು, ರೌಂಡು ಸುತ್ಕೊಂತ ಮುಂದಕ್ಕೆ ಹೋಗಬೇಕು.
ಜಾಸ್ತಿ ನಾವು ಸಿಲ್ಕ್ ಥ್ರೆಡ್ಡಿಂದ ಚೈನ್ ಸ್ಟಿಚ್ಚನ್ನು ಹಾಕೋದನ್ನು ಕಲಿಬೇಕು. ಏನಕ್ಕಪ್ಪ ಅಂದರೆ ಇದು ನಮಗೆ ಒಂದೊಂದು ಸತಿ ಚೆನ್ನಾಗಿ ಕಲಿತ್ರೆ ಫಾಸ್ಟಾಗಿ ಬರುತ್ತೆ, ಇಲ್ಲ ಅಂತಂದರೆ ಇದು ಥ್ರೆಡ್ಡು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಜಾಸ್ತಿನ ಇದರಿಂದನೇ ಕಲಿಬೇಕು. ಸುಚ್ಚಬೇಕು, ಕೆಳಗಡೆ ದಾರನ ತಗೊಂಡು ಮುಂದಕ್ಕೆ ಹೋಗಬೇಕು. ನೋಡಿ, ನಾನು ಫಸ್ಟ್ ನೀಡಲ್ನ ಯಾವ ರೀತಿ ಟರ್ನ್ ಮಾಡ್ಕೊತೀನಿ ಅನ್ನೋದನ್ನು ಫಸ್ಟು ನೀವು ನೋಡಿ. ಅದಾದಮೇಲೆ ಚೈನ್ನ ಹಾಕಿ ಈಗ ಕೊನೆಯದಾಗಿ ಒಂದು ನಾಟನ್ನು ಹಾಕೋಣ. ಸಿಲ್ಕ್ ಥ್ರೆಡ್ಡಿಂದ ಅಷ್ಟು ಬೇಗನೆ ಹಾಕಲಿಕ್ಕೆ ನಾಟ್ ಬರೋದಿಲ್ಲ, ಅದು ತುಂಬ ಪ್ರಾಕ್ಟೀಸ್ ಬೇಕು. ಈಗ ನೋಡಿ, ಕೆಳಗಡೆಯಿಂದ ನಾಟ್ ಹಾಕಿರ್ತೀವಲ್ಲ, ಮೇಲ್ಗಡೆ ದಾರ ಜಾಸ್ತಿ ಉಳಿದ್ರೆ ಈ ಥರ ಕೆಳಗಡೆಯಿಂದ ಸೂಜಿಲಿ ನಾವು ಕೆಳಗಡೆ ದಾರನ ತಗೊಬೇಕು. ಆಗ ನಮ್ಮ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.